ಹಲೋ ಸ್ನೇಹಿತರೆ, ಈ ದಿನ ರಿಯಲ್ಮಿ 11 5G ಮೊಬೈಲ್ ಬಗ್ಗೆ ತಿಳ್ಕೊಳ್ಳೋಣ. ಅದು ಯಾವಾಗ ಲಾಂಚ್ ಆಗಿದೆ ಮತ್ತು ಯಾವ ಪ್ರೈಸಿಗೆ ಲಾಂಚ್ ಆಗಿದೆ ಮತ್ತು ಅದರ ಸ್ಪೆಸಿಫಿಕೇಷನ್ ಏನೇನಿದೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ. ಈ ಮೊಬೈಲ್ನ ಆಪರೇಟಿಂಗ್ ಸಿಸ್ಟಮ್ ನೋಡೋದಾದರೆ ಆಂಡ್ರಾಯ್ಡ್ V13 ಇರ್ತಕ್ಕಂಥದ್ದು. ಈ ಮೊಬೈಲ್ನ ಪರ್ಫಾರ್ಮೆನ್ಸ್ ನೋಡೋದಾದರೆ MTK Dimensity 6100 ಪ್ಲಸ್ ಚಿಪ್ಸೆಟ್ ಇದರಲ್ಲಿ ಇರ್ತಕ್ಕಂಥದ್ದು. ಈ ಮೊಬೈಲ್ನ ರ್ಯಾಮ್ ನೋಡೋದಾದರೆ 8GB ರ್ಯಾಮ್ ಇದೆ. ಮತ್ತು ಇದರ ರ್ಯಾಮ್ ಟೈಪ್ ನೋಡೋದಾದರೆ LPDDR4Xನ ರ್ಯಾಮ್ ಇದರಲ್ಲಿ ಇರ್ತಕ್ಕಂಥದ್ದು. ಮತ್ತು ಇದರ ಡಿಸ್ಪ್ಲೇ ಬಂದು IPS LCD ಡಿಸ್ಪ್ಲೇ ಇದರಲ್ಲಿ ಇರ್ತಕ್ಕಂಥದ್ದು. ಮತ್ತು ಇದರ ಸೈಜ್ ನೋಡೋದಾದರೆ 6.72 ಇಂಚಸ್ನ ಡಿಸ್ಪ್ಲೇ ಇದರಲ್ಲಿದೆ. ಅದೇ ರೀತಿ ಇದರ ರಿಫ್ರೆಶ್ ರೇಟ್ ನೋಡೋದಾದರೆ 120 ಹರ್ಟ್ಜ್ನ ರಿಫ್ರೆಶ್ ರೇಟ್ ಇದೆ. ಮತ್ತು ಸೆಲ್ಫಿ ಕ್ಯಾಮರಾಗೋಸ್ಕರ ಈ ಒಂದು ಡಿಸ್ಪ್ಲೇನಲ್ಲಿ ಒಂದು ಪಂಚ್ ಹೋಲ್ ಮಾಡಲಾಗಿದೆ. ಮತ್ತು ಇದರ ಡಿಸೈನ್ ನೋಡೋದಾದರೆ ಹೈಟ್ ಬಂದು 165 mm ಇದೆ, ವಿಡ್ತ್ ಬಂದು 76 mm ಇದೆ, ಥಿಕ್ನೆಸ್ ನೋಡೋದಾದರೆ 8 mm ಇದೆ. ಅದೇ ರೀತಿ ಇದರ ತೂಕ ಬಂದು 190 ಗ್ರಾಮ್ ಇರ್ತಕ್ಕಂಥದ್ದು. ಮತ್ತು ಇದು 2 ಕಲರಲ್ಲಿ ಲಾಂಚ್ ಆಗಿದೆ. ಒಂದು ಗ್ಲೋರಿ ಬ್ಲ್ಯಾಕ್ ಮತ್ತು ಇನ್ನೊಂದು ಗ್ಲೋರಿ ಗೋಲ್ಡ್. ಈಗ ಇದರ ಮೇನ್ ಕ್ಯಾಮರಾ ನೋಡೋಣ. 108 ಮೆಗಾಪಿಕ್ಸೆಲ್ನ ವೈಡ್ ಹ್ಯಾಂಗಲ್ ಇದೆ. ಮತ್ತು 2 ಮೆಗಾಪಿಕ್ಸೆಲ್ನ ಡೆಪ್ತ್ ಕ್ಯಾಮರಾ ಇದರಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಮತ್ತು ಈ ಕ್ಯಾಮ್ರಾನಲ್ಲಿ HD ವಿಡಿಯೋ ರೆಕಾರ್ಡಿಂಗ್ ಮಾಡಬಹುದು. ಅದೇ ರೀತಿ ಫ್ರಂಟ್ ಕ್ಯಾಮ್ರಾ ನೋಡೋದಾದರೆ ಇದರಲ್ಲಿ 16 ಮೆಗಾಪಿಕ್ಸೆಲ್ನ ವೈಡ್ ಹ್ಯಾಂಗಲ್ ಕ್ಯಾಮ್ರಾ ಇದರಲ್ಲಿದೆ. ಇದು ಕೂಡ ಅಷ್ಟೇ HD ವಿಡಿಯೋ ರೆಕಾರ್ಡಿಂಗ್ ಇದರಲ್ಲಿ ಮಾಡಬಹುದು. ಈಗ ಬ್ಯಾಟ್ರಿ ನೋಡೋಣ. 5000 mAh ಇದೆ. ಮತ್ತು ಬ್ಯಾಟ್ರಿ ಟೈಪ್ ಬಂದು Li ಪಾಲಿಮರ್ನ ಬ್ಯಾಟ್ರಿ ಇದರಲ್ಲಿ ಇರ್ತಕ್ಕಂಥದ್ದು. 67 ವ್ಯಾಟ್ಸ್ನ ಫಾಸ್ಟ್ ಚಾರ್ಜಿಂಗ್ ಇದರಲ್ಲಿ ಇರ್ತಕ್ಕಂಥದ್ದು. ಇದು 17 ಮಿನಿಟ್ಸಲ್ಲಿ 50% ಚಾರ್ಜ್ ಆಗುತ್ತೆ. ಮತ್ತು ಇದರ ಸ್ಟೋರೇಜ್ ನೋಡೋದಾದರೆ 128GB ಇಂಟರ್ನಲ್ ಸ್ಟೋರೇಜ್ ಇದೆ. ಸ್ಟೋರೇಜ್ ಟೈಪ್ ಬಂದು UFS 2.2 ಇರ್ತಕ್ಕಂಥದ್ದು. ಮತ್ತು ಇದರ ಸಿಮ್ ಸ್ಲಾಟ್ ನೋಡೋದಾದರೆ ಇದು ಡ್ಯುಯಲ್ ಸಿಮ್ ಆಪ್ಷನ್ ಇದೆ. ಸಿಮ್ 1ನಲ್ಲಿ ನ್ಯಾನೋ ಮತ್ತು ಸಿಮ್ 2ನಲ್ಲೂ ಕೂಡ ನ್ಯಾನೋ ಇರ್ತಕ್ಕಂಥದ್ದು. ಮತ್ತು ಇದು 5G ಸಪೋರ್ಟ್ ಮಾಡುತ್ತೆ. ನಾವು ಈ ಮೊಬೈಲ್ನ ಕೆಳಭಾಗದಲ್ಲಿ ನೋಡೋದಾದರೆ ಸ್ಪೀಕರ್ ಇದೆ, ಮತ್ತು Type-C ಚಾರ್ಜಿಂಗ್ ಪೋರ್ಟ್ ಇದೆ, ಅದೇ ರೀತಿ ಮೈಕ್ ಇದೆ, ಮತ್ತು 3.5 mm ಆಡಿಯೋ ಜಾಕ್ ಇದರಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿ ಮೇಲ್ಭಾಗದಲ್ಲಿ ನೋಡೋದಾದರೆ ನಾಯ್ಸ್ ಕ್ಯಾನ್ಸಲಿಂಗ್ ಮೈಕ್ರೋಫೋನ್ ಇದೆ. ಮತ್ತು ಸೈಡ್ನಲ್ಲಿ ನೋಡೋದಾದರೆ ವ್ಯಾಲ್ಯೂಮ್ ಬಟನ್ ಇದೆ, ಮತ್ತು ಅದೇ ರೀತಿ ಪವರ್ ಆನ್ ಆ್ಯಂಡ್ ಆಫ್ ಬಟನ್ ಇದೆ, ಮತ್ತು ಅದರಲ್ಲೇ ಫಿಸಿಕಲ್ ಫಿಂಗರ್ ಪ್ರಿಂಟ್ ಇರ್ತಕ್ಕಂಥದ್ದು. ಇದರ ಪ್ರೈಸ್ ನೋಡೋದಾದರೆ ಇದು ಸುಮಾರು 19,000ದಲ್ಲಿ ಲಾಂಚ್ ಆಗಿರೋದು. ಇದು ಆಗಸ್ಟ್ ತಿಂಗಳ ಅಂದರೆ ಇದೇ ತಿಂಗಳ 23ನೇ ತಾರೀಕು ಲಾಂಚ್ ಆಗಿದೆ.